ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಮೇಲ್ಕೋಟೆ ವಿಡಿಯೋ. ನಾವು ಮೇಲ್ಕೋಟೆಗೆ ಹೋಗಿದ್ದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ತುಂಬ ಎಲ್ಲ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಎಷ್ಟಾಯಿತೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಮೇಲ್ಕೋಟೆ ಬಗ್ಗೆ ಅಷ್ಟಾಗಿ ಡೀಟೇಲಾಗಿ ವಿಷಯಗಳೇನು ಗೊತ್ತಿಲ್ಲ. ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತೀನಿ ಅಷ್ಟೇನೆ. ನಾವು ಒನ್ ಡೇ ಟ್ರಿಪ್ ಅಂತ ಹೋಗಿದ್ವಿ, ಹಾಗಾಗಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ ಅಷ್ಟೇನೆ. ಡೀಟೇಲ್ಸ್ ಎಲ್ಲ ಏನು ನನಗೆ ಅಷ್ಟಾಗಿ ಗೊತ್ತಿಲ್ಲ, ಅದನ್ನೆಲ್ಲ ನಾನು ಶೇರ್ ಮಾಡ್ಕೊತಾ ಇಲ್ಲ. ಇನ್ನು ಯಾವ ಥರ ಹೋಗ್ಬೋದು ಅದನ್ನು ಮಾತ್ರ ಹೇಳ್ತೀನಿ. ಯಾವ ಥರ ಅಂತಂದರೆ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲೂ ಆರಾಮಾಗಿ ಹೋಗ್ಬೋದು. ಅದು ಬಿಟ್ಟರೆ ಬಸ್ಸಲ್ಲಿ ಹೋಗ್ತೀವಿ ಅನ್ನೋದಾದರೆ ಬಸ್ಸಲ್ಲಿ ಹೋಗಬೇಕಿದ್ರೆ ಒಂದು ಸ್ಯಾಟಲೈಟಿಗೆ ಬಂದು ಅಲ್ಲಿಂದ ಮಂಡ್ಯ ಬಸ್ ಹತ್ಬಿಟ್ಟು ಆಮೇಲೆ ಮೇಲ್ಕೋಟೆಗೆ ಬರಬೇಕಾಗತ್ತೆ. ಮಂಡ್ಯದಿಂದ ಒಂದು 40 ಕಿಲೋಮೀಟ್ರ್ ಇದೆ ಮೇಲ್ಕೋಟೆ. ಡೈರೆಕ್ಟ್ ಬಸ್ ಸಿಗೋದು ತುಂಬ ರೇರು. ತುಂಬ ಡೈರೆಕ್ಟ್ ಬಸ್ ಸಿಗಲ್ಲ, ಟೈಮ್ಗೆ ಕಾಯಬೇಕಾಗತ್ತೆ. ಅದು ಕೂಡ ಸ್ಯಾಟಲೈಟ್ಗೆ ಬರಬೇಕು. ಯಾರು ಎಲ್ಲಿಂದ ಹೋದ್ರೂ ಕೂಡ ಸ್ಯಾಟಲೈಟಿಗೆ ಬಂದೇ ಹೋಗಬೇಕಾಗತ್ತೆ. ಹಾಗಾಗಿ ಕಾಯಬೇಕಾಗತ್ತೆ. ಮೇಲ್ಕೋಟೆದೆ ಡೈರೆಕ್ಟ್ ಬಸ್ ಬೇಕು ಅಂದರೆ. ಇಲ್ಲ ಅನ್ನೋದಾದರೆ ನಾವು ಮಂಡ್ಯಗೆ ಹೋಗ್ಬಿಟ್ಟು ಅಲ್ಲಿಂದ ಬೇಜಾನ್ ಬಸ್ಗಳು ಮೇಲ್ಕೋಟೆಗೆ ಹೋಗ್ತಿರುತ್ತೆ, ಹೋಗ್ಬೋದು. ಅದು ಬಿಟ್ಟರೆ ಇನ್ನು ಓನ್ ವೆಹಿಕಲಲ್ಲೇ ಹೋಗಬೇಕಾಗತ್ತೆ. ನನಗೆ ಗೊತ್ತಿರೋದು ಅಷ್ಟೇನೆ. ನಿಮ್ಗೆ ಯಾರಾದರೂ ಏನಾದರೂ ಡೀಟೇಲ್ಸ್ ಗೊತ್ತಿದ್ದರೆ ಪ್ಲೀಸ್ ಹೇಳಿ. ನನಗಿಷ್ಟೇ ಗೊತ್ತಿರೋದು. ನಾವು ಹೋಗಿದ್ದಿದ್ದು ಓನ್ ವೆಹಿಕಲಲ್ಲೇ. ನಾನು ಇದು ಸೆಕೆಂಡ್ ಟೈಮು. ತುಂಬ ಒಂದು 10-15 ವರ್ಷಗಳ ಹಿಂದೆ ಒಂದ್ಸಲಿ ಹೋಗಿದ್ದೆ. ಅದು ಬಿಟ್ಟರೆ ನಾನು ಇವಾಗಲೇ ಹೋಗ್ತಾ ಇರೋದು ಇಲ್ಲಿಗೆ. ಅದು ಕೂಡ ನಾನು ಫ್ರೆಂಡ್ಸ್ ಅವರು ಫ್ಯಾಮಿಲಿ ಎಲ್ಲ ಹೋಗ್ತಿದ್ರು ಅಂದ್ಬಿಟ್ಟು ಅವ್ರ ಜೊತೆಯಲ್ಲಿ ಹೋದೆ ಅಷ್ಟೇನೆ. ಇನ್ನು ನಾವಿಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಬೆಳಗ್ಗೆನೇ ಮನೆ ಬಿಡಬೇಕಾಗತ್ತೆ. ಆದಷ್ಟು ಬೇಗ ಮನೆ ಬಿಟ್ಟರೆ ಬೇಗ ಮನೆಗೆ ಬರ್ಬೋದು ವಾಪಸ್ಸು. ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಸ್ವಲ್ಪ ನೋಡೋ ಪ್ಲೇಸಸ್ಗಳಿದ್ದಾವೆ ಅಲ್ಲಿ. ಹಾಗಾಗಿ ಸ್ವಲ್ಪ ಬೇಗ ಮನೆ ಬಿಟ್ಟರೆ ಒಳ್ಳೆಯದು. ಒಂದು 7 ಗಂಟೆ 8 ಗಂಟೆ ಟೈಮ್ ಇನ್ನೂ ಆದಷ್ಟು ಬೇಗ ಬಿಟ್ಟರೆ ಇನ್ನೂ ಒಳ್ಳೆಯದಾಗತ್ತೆ. ಯಾಕಂದರೆ ಅಲ್ಲಿ ದೇವಸ್ಥಾನಗಳು ಬೇಗ ಬಾಗ್ಲಾಕ್ಬಿಡ್ತಾರೆ. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಬಾಗ್ಲಾಕ್ಬಿಡ್ತಾರೆ. ಕೆಳಗಡೆ ಇರೋ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಬೆಟ್ಟದ ಮೇಲೆ ಇರೋದು 2 ಗಂಟೆಗೆ ಬಾಗ್ಲಾಕ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಬಂದಿದ ತಕ್ಷಣ ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ವಿ. ಯಾಕಂದರೆ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗಿತ್ತು. ಹಾಗಾಗಿ ಫಸ್ಟು ಎನರ್ಜಿ ಇದ್ದಾಗ ಬೆಟ್ಟ ಹತ್ಬಿಡ್ಬೇಕು. ಯಾಕಂದರೆ ಈ ಬೆಟ್ಟ ಹತ್ತಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇರೋದೊಂದು 300-350 ಮೆಟ್ಲು ಅಷ್ಟೇನೆ. ಆದರೆ ನೋಡ್ತಿರ್ಬೋದು ಬೆಟ್ಟ ಈ ಥರ ಇದೆ 90 ಡಿಗ್ರಿನಲ್ಲಿ. ಅದನ್ನು ಹತ್ತಬೇಕು ಅಂದರೆ ಕಾಲೆಲ್ಲ ನೋವು ಬರುತ್ತೆ. ನನಗಂತೂ ಮೊದಲೇ ಉಸಿರಾಡೋದಕ್ಕೆ ಕಷ್ಟ. ಹತ್ತಷ್ಟೊತ್ತಿಗೆ ಸುಸ್ತೇ ಆಗೋಯ್ತು ನನಗೆ. ಇಷ್ಟು ಮೆಟ್ಲು ಹತ್ತೋದಕ್ಕೆ ಆಗಲಿಲ್ಲ. ಹಂಗೂ ಹಿಂಗೂ ಹತ್ಕೊಂಡು ಬಂದಾದಮೇಲೆ ಇನ್ನು ದೇವ್ರ ದರ್ಶನ ಮೇಲೆ ಇರೋದು ಯೋಗ ನರಸಿಂಹಸ್ವಾಮಿ ದೇವರು. ಅಲ್ಲಿ ಕೂಡ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾಯಿತು. ಯಾಕಂದರೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು, ಅಲಂಕಾರ ಏನೋ ಮಾಡ್ತಾಯಿದ್ರು ದೇವ್ರಿಗೆ. ಹಾಗಾಗಿ ಇನ್ನು ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಇದು ವ್ಯೂ ತೋರಿಸ್ತಾ ಇರೋದು. ಮೇಲಿಂದ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ ವ್ಯೂವು. ಅಲ್ಲೊಂದು ಕಲ್ಯಾಣಿ ಕಾಣ್ತಿದೆ, ಅದಕ್ಕೂ ಕೂಡ ಹೋಗಬೇಕು. ಫಸ್ಟು ಇಲ್ಲಿ ದೇವಸ್ಥಾನದ ಹಿಂದೆ ಎಲ್ಲನೂ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ಹಾಗಾಗಿ ಸುಮಾರು ಜನ ಅಲ್ಲಿ ನಿಂತ್ಕೊಂಡು ಫೋಟೋಗಳೆಲ್ಲ ತಗೊತಾ ಇರ್ತಾರೆ. ನಾನು ಕೂಡ ಒಂದು ಸ್ವಲ್ಪ ಫೋಟೋಗಳನ್ನ ತಗೊಂಡೆ. ಜಾಸ್ತಿ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂತಂದರೆ ನನಗೆ ಅಷ್ಟು ಕಂಫರ್ಟ್ ಆಗಿ ಇರಲಿಲ್ಲ. ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ವಿಡಿಯೋ ಫೋಟೋ ಏನು ಅಷ್ಟೇನೆ. ಸ್ವಲ್ಪ ವೀಡಿಯೋಗೋಸ್ಕರ ಅಂದರೆ ಯೂಟ್ಯೂಬಲ್ಲಿ ಹಾಕೋದಕ್ಕೋಸ್ಕರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಮೇಲೆಯಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫುಲ್ಲು. ನನಗಂತೂ ಸಖತ್ ಇಷ್ಟ ಆಯಿತು ಪ್ಲೇಸು. ಯಾವಾಗಲೂ ನಾನು ಸುಮಾರು ಹೇಳ್ದಂಗೆ 15 ವರ್ಷದಿಂದ ಬಂದಿದ್ದು. ಆವಾಗ ನೋಡಿದ್ದೀನಿ. ನನಗೆ ಅಷ್ಟು ನೆನಪಿಲ್ಲ ಈ ದೇವಸ್ಥಾನಕ್ಕೆ. ಮೇಲೆ ಬೆಟ್ಟದ ಮೇಲೆ ಹತ್ತಿ ಕೂಡ ಬಂದಿದ್ದೀನಿ. ಆವಾಗ ಫೋನೆಲ್ಲ ಏನೂ ಇರಲಿಲ್ಲ, ಫೋಟೋ ಎಲ್ಲ ಈ ವಿಡಿಯೋ ಎಲ್ಲ ಮಾಡಿ ಇಟ್ಕೊಳ್ಳೋದಕ್ಕೆ ನಮ್ಮ ಹತ್ರ. ಹಾಗಾಗಿ ನಾನು ಒಂಥರ ಏನು ಮಾಡಿ ಇಟ್ಕೊಂಡಿರಲಿಲ್ಲ. ಈ ಸಲ ಬಂದಿದ್ದೀನಲ್ಲ ಅಂತ ಇಷ್ಟು ವಿಡಿಯೋನ ಮಾಡಿಕೊಂಡೆ. ಇನ್ನು ಆ ಬೆಟ್ಟದ ತುದಿ ಎಡ್ಜಲ್ಲಿ ನಿಂತ್ಕೊಂಡು ಒಂದಷ್ಟು ಸ್ವಲ್ಪ ವಿಡಿಯೋನು ಫೋಟೋನು ಮಾಡ್ಕೊಂಡಿದ್ದೀನಿ ಅಷ್ಟೇನೆ.
ಇನ್ನು ಅರ್ಧ ಬೆಟ್ಟದ ತನಕ ಗಾಡಿಗಳಲ್ಲೇ ಬರ್ಬೋದು, ಮೇಲ್ಗಡೆ ತನಕನೂ ಅರ್ಧ ಬೆಟ್ಟಕ್ಕೆ ಬಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬರ್ಬೋದು. ನಾವು ಕೆಳಗಡೆನೆ ನಿಲ್ಲಿಸ್ಬಿಟ್ಟು ಬಂದಿದ್ದು, ಫಸ್ಟ್ ಮೆಟ್ಲಿಂದನೇ ಹತ್ಕೊಂಡು ಬಂದಿದ್ದು. ಅದು ಸ್ವಲ್ಪ ದೂರ ಆಗುತ್ತೆ ಅಲ್ಲ, ಹತ್ತೋದಕ್ಕೆ ಸ್ವಲ್ಪ ಜಾಸ್ತಿ ಮೆಟ್ಲುಗಳೇ ಆಯಿತು. ಆದರೆ ನೋಡೋದಕ್ಕೆ ಸಕ್ಕದಾಗಿರುತ್ತೆ ಪ್ಲೇಸು. ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ ಅಷ್ಟು ನೆನಪೇ ಇಲ್ಲ ಬಂದಿದ್ದು, ಇಲ್ಲಿ ನೋಡಿದ್ದವೆಲ್ಲನೂ. ಅರ್ಧ ದಾರಿನಲ್ಲೇ ನಾವು ಗಾಡಿನಲ್ಲಿ ಬಂದು ಹತ್ತಿದ್ದು. ಈ ಸಲ ನಾವು ಫಸ್ಟ್ ಮೆಟ್ಲಿಂದ ಹತ್ಕೊಂಡು ಬಂದಿರೋದ್ರಿಂದ ನನಗೆ ಅದು ನೋಡೋದಕ್ಕೆ ಎಲ್ಲ ಪ್ಲೇಸ್ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಬರೋವಾಗ ವಿಡಿಯೋ ಮಾಡಲಿಲ್ಲ, ಹೋಗೋವಾಗ ಮಾಡಿದ್ದೀನಿ ಸ್ವಲ್ಪ ಅಷ್ಟೇನೆ. ನೋಡ್ತಿರ್ಬೋದು ಈ ಥರ ಕಾಣಿಸ್ತಿದೆ ಮೇಲಿಂದ ನೋಡೋದಕ್ಕೆ. ಇಳಿಯೋದಕ್ಕೆ ನೋಡಿ ಅದೊಂಥರ, ಅದು ಗ್ರಿಲ್ ಹಿಡ್ಕೊಂಡು ಇಳಿದ್ರೆ ಓಕೆ, ಇಲ್ಲ ಅಂದರೆ ನಿಜವಾಗ್ಲೂ ಕಾಲೆಲ್ಲ ನಡುಗುತ್ತೆ, ಆ ಥರ ಆಗುತ್ತೆ ಇಳಿಯೋವಾಗ. ಸಕ್ಕತ್ತಾಗಿದೆ ಒಟ್ಟಿನಲ್ಲಿ ಅದು ಮೇಲ್ಗಡೆ ಹತ್ತೋದಕ್ಕೆ ಇಳಿಯೋದಕ್ಕೆ. ಆದರೆ ಸ್ವಲ್ಪ ಎನರ್ಜಿ ಇರಬೇಕು ಅಷ್ಟೇನೆ. ನಾನಂತೂ ಗ್ರಿಲ್ ಹಿಡ್ಕೊಂಡೇ ಹತ್ತಿದ್ದೀನಿ, ಹಿಡ್ಕೊಂಡೇ ಇಳ್ದಿದ್ದೀನಿ, ನನಗೆ ಹಂಗೆ ಆಗ್ತಾ ಇತ್ತು. ಇನ್ನು ಬೆಟ್ಟದಿಂದ ಇಳ್ಕೊಂಡು ಬರೋವಾಗ ಒಂದು ಕೊಳ ಸಿಗುತ್ತೆ, ಅದರಲ್ಲಿ ಎಷ್ಟೊಂದು ಮೀನುಗಳಿದ್ವು, ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಹೋದೆ ನಾನು. ಚೆನ್ನಾಗಿತ್ತು ಅಲ್ಲೂ ಕೂಡ ನೋಡೋದಕ್ಕೆ, ಸುಮಾರು ಮೀನುಗಳಿದ್ವು. ಇದು ಆವಾಗಿನ ಕಾಲದಲ್ಲಿ ನೀರಿಗೆ ಯೂಸ್ ಮಾಡ್ಕೊತಿದ್ರು ಅಂತ ಅನಿಸುತ್ತೆ, ಕುಡಿಯೋದಕ್ಕಾಗಲಿ ಅಥವಾ ದೇವ್ರಿಗೆ ಅಭಿಷೇಕಕ್ಕೆ ನೀರು ಅದಕ್ಕೆಲ್ಲನೂ ಯೂಸ್ ಮಾಡ್ಕೊತಿದ್ರೇನೋ, ಅದಕ್ಕೆ ಇದು ಮಾಡಿರ್ಬೋದು ಅನಿಸುತ್ತೆ. ನನಗೆ ಅಷ್ಟೆಲ್ಲ ಗೊತ್ತಿಲ್ಲ, ಗೊತ್ತಿದ್ದವ್ರು ಯಾರಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನೋಡೋದಕ್ಕೆ ಚೆನ್ನಾಗಿತ್ತು, ಹಾಗಾಗಿ ಇಳಿದು ಬಂದೆ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮೀನುಗಳೆಲ್ಲ ಸುಮಾರಿದ್ವು ಅದರೊಳಗಡೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಮೇಕೆ ಮೇಲಿಂದ ನಮ್ಮ ಜೊತೆಲೇ ಇಳ್ಕೊಂಡು ಬರ್ತಾ ಇತ್ತು. ಅದು ಅಲ್ಲಿರೋ ಪ್ಲಾಸ್ಟಿಕ್ನ ಇದನ್ನೆಲ್ಲ ತಿಂತಾ ಇತ್ತು. ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಎಲ್ಲಾದರೂ ಹೋಗಲಿ ಅಷ್ಟೇನೆ, ನಾವು ತಗೊಂಡು ಹೋಗ್ತೀವಿ ಅಲ್ಲ ಪ್ಲಾಸ್ಟಿಕ್ನ, ಯೂಸ್ ಮಾಡಿದ್ಮೇಲೆ ಅದನ್ನು ನಮ್ಮ ಜೊತೆಲೇ ಎತ್ಕೊಂಬಂದು ಎಲ್ಲಾದರೂ ಡಸ್ಟ್ಬಿನ್ ಇರುತ್ತೆ ಅದರಲ್ಲಿ ಹಾಕಬೇಕು. ಈ ಥರ ಬಿಸಾಕ್ಬಿಟ್ಟು ಹೋದರೆ ಇಂಥ ಒಳ್ಳೆ ಪ್ಲೇಸ್ಗಳೆಲ್ಲ ಅದು ನೋಡೋದಕ್ಕೆ ಒಂಥರ ಗಲೀಜಾಗಿ ಕಾಣಿಸುತ್ತೆ. ಅದು ವಿಡಿಯೋ ಮಾಡ್ಕೊಳ್ಳೋದು ಕೂಡ ಒಂಥರ ಬೇಜಾರಾಗುತ್ತೆ. ಆ ಥರ ಇತ್ತು ಜಾಗ. ಯಾಕಂದರೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಬಾಟ್ಲುಗಳು ಅವು ಇವು ತಿಂದು ಎಸ್ದಿರೋದು, ಬರೀ ಅದೇ ಕವರ್ಗಳು ಅವೇ ಕಾಣಿಸ್ತಾ ಇದ್ದಾವೆ. ನೀವೇ ನೋಡ್ತಿರ್ಬೋದು ಆವಾಗಿಂದ ವೀಡಿಯೋದಲ್ಲಿ, ಯಾವ ಕಡೆ ನೋಡಿದ್ರೆ ನಾನು ಸುಮಾರು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟೆ. ಅವೆಲ್ಲನೂ ಜಾಸ್ತಿ ಪ್ಲಾಸ್ಟಿಕ್ಕು ಅದು ಇದು ಕಾಣಿಸ್ತಾ ಇದ್ದಿದ್ದು. ಆ ಥರ ಮಾಡಬೇಡಿ, ಎಲ್ಲೇ ಹೋದ್ರು ಅಷ್ಟೇನೆ. ಏನು ತೊಗೊಂಡೋಗಿರ್ತೀವಿ ಅಲ್ಲ ಅದನ್ನೆಲ್ಲನೂ ಹಾಗೆ ಒಂದು ಕವರ್ಗೆ ಹಾಕ್ಕೊಂಡು ತೊಗೊಂಬಂದು ಎಲ್ಲಾದರೂ ಅಲ್ಲಿ ಬಿಸಾಕೋಷ್ಟು ಇರೋ ಪೇಷನ್ಸ್ ತೊಗೊಂಬಂದು ಡಸ್ಟ್ಬಿನ್ಗೆ ಆಗೋಷ್ಟು ಇರಲ್ವಾ, ಒಂದು 5 ನಿಮಿಷ ಎತ್ಕೊಂಬಂದು ಅದನ್ನು ಕೆಳಗೆ ಎಲ್ಲಾದರೂ ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ಆಯ್ತಪ್ಪ. ಈ ಥರ ಗಲೀಜು ಮಾಡೋ ಬದಲು ಅಲ್ವಾ. ಇನ್ನು ಮೇಲ್ಗಡೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಪೂರ್ತಿ ಕೆಳಗೆ ಇಳಿದು ಬಂದಾದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿಗೆ ಬಂದಮೇಲೆ ಪುಳಿಯೋಗರೆ ಫೇಮಸ್ ಅಲ್ವಾ, ಹಾಗಾಗಿ ಪುಳಿಯೋಗರೆ ತಿನ್ನೋಣ ಅಂತ ಆಸೆಯಿಂದ ಹೋಗಿದ್ದು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಪುಳಿಯೋಗರೆ ನಿಜವಾಗ್ಲೂ ನಾನು ಎಷ್ಟು ಆಸೆ ಇತ್ತು ಅಂದರೆ ಅಷ್ಟು ನಿರಾಸೆ ಆಗೋಯ್ತು. ಯಾಕಂದರೆ ಪುಳಿಯೋಗರೆ ಪೂರ್ತಿ ಹಲ್ಸೋಗಿತ್ತು. ಆ ಹಲ್ಸೋಗಿರೋ ಪುಳಿಯೋಗರೆನೂ ಕೂಡ ಅವ್ರು ಎಷ್ಟು ಧೈರ್ಯವಾಗಿ ಬಡಿಸ್ತಾ ಇದ್ರು ಅಂತಂದರೆ ಬಂದವ್ರಿಗೆಲ್ಲ ಅದನ್ನೇ ಕೊಡ್ತಾಯಿದ್ರು. ನಾನು ತಿನ್ನಲೇ ಇಲ್ಲ, ಸೈಡಿಗೆ ತಳ್ಳಿಬಿಟ್ಟೆ. ನಾನೇನು ಮಾತಾಡಲಿಲ್ಲ, ನಾವು ಯಾರು ಏನು
ಮಾತಾಡಲಿಲ್ಲ, ಸುಮ್ಮನೆ ಇದ್ವಿ. ಆದರೆ ಇನ್ನೊಂದು ಫ್ಯಾಮಿಲಿ ಯಾರೋ ಬಂದರು, ಅವ್ರಿಗೆ ಕೋಪನೇ ತಡ್ಕೊಳಕ್ಕಾಗದೆ ಅವರು ಜಗಳನೇ ಮಾಡಿಬಿಟ್ರು. ಅದಾದಮೇಲೆ ಕೂಡ ಆ ಯಪ್ಪ ಹೋಟ್ಲೋನು ಅದನ್ನೇ ಸಾಧಿಸ್ತಾ ಇದ್ದ, ತಿಂದುಬಿಟ್ಟು ಚೆನ್ನಾಗೇ ಇದೆಯಲ್ಲ ಅಂತ ಹೇಳ್ತಾನೆ. ಅದು ನೆನ್ನೆದು ಅನ್ನ, ಅದು ಹಲ್ಸು ಸ್ಮೆಲ್ ಬರ್ತಾ ಇದೆ. ಅದನ್ನೇ ಹೆಂಗೆ ಅವರು ಬಡಿಸ್ತಾರೆ, ದುಡ್ಡು ಇಸ್ಕೊತಾರೆ ಅಲ್ವಾ. ಆ ಊಟಕ್ಕೆ, ಎಲೆ ಊಟಕ್ಕೆ, ಒಂದು ಊಟಕ್ಕೆ 120 ರೂಪಾಯಿ ಏನೋ ತಗೊಂಡ್ರು. ಆದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಆಸೆ ಪಟ್ಟು ಎಲ್ಲರೂ ಮೇಲ್ಕೋಟೆಗೆ ಹೋದಾಗ ಆಸೆ ಪಡೋದೇ ಮೇಲ್ಕೋಟೆ ಪುಳಿಯೋಗ್ರೆನ, ಆದರೆ ಅದಕ್ಕೆ ಆ ಥರ ಮಾಡಿದ್ರು. ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಅಲ್ಲಿ ಕೂಡ ಒಂದಷ್ಟು ಮಾತಾಡಿ ಜಗಳ ಎಲ್ಲ ಆದಮೇಲೆ ವಾಪಸ್ ಬಂದಿದ್ದಾಯಿತು ನಾವು. ಬಂದುಬಿಟ್ಟು ಆಮೇಲೆ ಇಲ್ಲಿ ಅಕ್ಕ ತಂಗಿ ಹೊಂಡ ಇರುತ್ತೆ ಅಲ್ಲ, ಅಲ್ಲಿಗೆ ಬಂದಿರೋದು. ಅಕ್ಕ ತಂಗಿ ಹೊಂಡ ಎರಡನ್ನೂ ನೋಡಿಕೊಂಡು ಇಲ್ಲಿ ಬಂದರೆ ಅಕ್ಕ ತಂಗಿ ಹೊಂಡ, ಅದ್ರ ಹಿಂದೆಗಡೆನೇ ಸ್ವಲ್ಪ ದೂರ ಹೋದರೆ ರಾಯಿ ಗೋಪುರ ಇದೆ. ಇನ್ನೂ ಒಳಗಡೆ ಹೋಗಬೇಕು, ಒಂದು ಫಾರೆಸ್ಟ್ ಒಳಗಡೆ, ಅಲ್ಲಿಗೆ ಹೋದರೆ ಧನುಷ್ಕೋಟಿ ಸಿಗುತ್ತೆ. ಇದಿಷ್ಟು ಒಂದೇ ಲೈನಲ್ಲಿ ನೋಡ್ಕೊಂಬರ್ಬೋದು. ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಇದನ್ನೆಲ್ಲ ನೋಡೋದಕ್ಕೆ. ಸುಮಾರಾಗಿ 1 ಅವರ್ 1.5 ಅವರ್ ಒಳಗಡೆ ಇವು ಮೂರನ್ನು ನೋಡ್ಕೊಂಬಂದ್ಬಿಡ್ಬೋದು. ಅಷ್ಟು ಟೈಮ್ ಏನು ಹಿಡಿಯಲ್ಲ. ನೀವಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಫೋಟೋಶೂಟು ಅದು ಇದು ಮಾಡಿಕೊಂಡು ಓಡಾಡ್ಕೊಂಡು ಬರ್ತೀವಿ ಅಂದರೆ ಒಂದು 2 ಅವರ್ ಮ್ಯಾಕ್ಸಿಮಮ್ ಮಾಡ್ಬೋದು ಅಷ್ಟೇನೆ. ಅಷ್ಟಕ್ಕೆ ಮೇಲೆ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಅಲ್ಲಿ. ಎಲ್ಲನೂ ಹತ್ತತ್ರದಲ್ಲೇ ಇದೆ, ಬೇಗ ಬೇಗ ನೋಡ್ಕೊಂಡು ಬಂದ್ಬಿಡ್ಬೋದು. ಇನ್ನು ಆ ಪುಳಿಯೋಗರೆ ತಿಂದಿದ್ದು ಹೋಟ್ಲು ಹೇಳ್ದೆ ಅಲ್ಲ, ಅದು ಫಸ್ಟ್ಗೆ ಸಿಗುತ್ತೆ ಹೋಗ್ತಿದ್ದಂಗೆ. ಅಂದರೆ ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ, ಆ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಫಸ್ಟಿಗೆ ಒಂದು ಹೋಟ್ಲು ಸಿಗುತ್ತೆ. ಆ ಹೋಟ್ಲೇ ಅದು, ಅಲ್ಲೇ ತಿಂದಿದ್ದು. ಆ ಯಪ್ಪ ಹೋಟ್ಲು ಓನರು ದಪ್ಪಗೆ ಇರ್ತಾನೆ. ಆ ಯಪ್ಪ ಎಷ್ಟು ವಾದ ಮಾಡ್ದ ಅಂತಂದರೆ, ಅನ್ನ ನಿಜವಾಗ್ಲೂ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಅಷ್ಟು ಸ್ಮೆಲ್ ಬರ್ತಾ ಇರೋ ಅನ್ನನ ಸಖತ್ ಬೇಜಾರಾಗೋಯ್ತು ನಿಜವಾಗ್ಲೂ. ಮೇಲ್ಕೋಟೆಗೆ ಬಂದು ಪುಳಿಯೋಗರೆ ತಿಂದಿರ ಈ ಥರ ಬೇಜಾರು ಮಾಡ್ಕೊಂಡು ಹೋಗೋ ಥರ ಆಯಿತು ಅಲ್ಲ ಅಂತ ಅಷ್ಟು ಬೇಜಾರು ಮಾಡಿದ್ರು. ಇನ್ನು ನಾವು ಅಕ್ಕ ತಂಗಿ ಹೊಂಡ ನೋಡಾದ್ಮೇಲೆ ಫಸ್ಟು ನಾವು ಇಲ್ಲಿ ಧನುಷ್ಕೋಟಿ ಈ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಒಂಥರ ಚಿಕ್ಕ ಫಾರೆಸ್ಟು, ಚೆನ್ನಾಗಿದೆ, ಪ್ರಾಣಿಗಳೆಲ್ಲ ಇದೆ ಅಂತ ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ. ನಾವು ಹುಷಾರಾಗಿ ಹೋಗಬೇಕಾಗತ್ತೆ ಅಷ್ಟೇನೆ. ಜನಗಳು ಅಷ್ಟಾಗಿ ಓಡಾಡ್ತಿರಲ್ಲ. ನಾವು ಹೋಗಿರೋದು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನನೇ ಇರೋದು. ಶನಿವಾರ ಭಾನುವಾರ ಅಂದರೆ ಜನ ಜಾಸ್ತಿ ಇರ್ತಾರೋ ಏನೋ. ದೇವಸ್ಥಾನದಲ್ಲೂ ಅಷ್ಟೇ, ಎಲ್ಲೂ ಅಷ್ಟೇನೆ, ಎಲ್ಲೂ ರಶ್ ಇರಲಿಲ್ಲ. ನಮಗೆ ಎಲ್ಲೂ ಕಾಯಬೇಕು ಅನ್ನೋದಿರಲಿಲ್ಲ. ಬುಧವಾರ ಹೋಗಿದ್ರಿಂದ ಜನ ತುಂಬಾ ಕಮ್ಮಿ ಇದ್ದರು. ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ಅಲ್ಲಿ ಮಾತ್ರ ಜನ ಇದ್ದರು, ಯಾಕಂದರೆ 2 ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಎಲ್ಲರೂ ತುಂಬ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಅಲ್ಲಿ ಮಾತ್ರ ಜನ ಇದ್ದರು. ಇನ್ನು ಇಲ್ಲೆಲ್ಲ ನೋಡಿಕೊಂಡು, ಇಲ್ಲೆಲ್ಲನೂ ಅಷ್ಟು ಜನ ಇರಲಿಲ್ಲ. ಎಲ್ಲನೂ ಅವಾಗವಾಗ ಬಂದು ಫೋಟೋಗಳು ಮಾಡ್ಕೊಂಡು ಹೋಗ್ತಿದ್ರು, ಅಷ್ಟು ಬಿಟ್ಟರೆ ಜನ ಜಾಸ್ತಿ ಏನೂ ಇರಲಿಲ್ಲ. ಇದು ಧನುಷ್ಕೋಟಿಗೆ ಹೋಗ್ತಾ ಇರೋ ರೋಡು, ಸಕ್ಕತ್ತಾಗಿದೆ. ಇದು ಕೂಡ ರೋಡ್ ಒಂಥರ ಫಾರೆಸ್ಟು, ಆರಾಮಾಗಿ ಹೋಗ್ಬೋದು. ಆದರೆ ಸ್ವಲ್ಪ ಜನ ಜಾಸ್ತಿ ಇದ್ದರೆ ಒಳ್ಳೆಯದು. ಒಬ್ಬೊಬ್ಬರೇ ಇಬ್ಬಿಬ್ಬರೇ ಹೋಗಬೇಕು ಅಂದರೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಅಲ್ಲೂ ಕೂಡ ಮಧ್ಯದಲ್ಲಿ ಕಲ್ಯಾಣಿಗಳು ಮತ್ತು ಮಂಟಪಗಳು ಅವೆಲ್ಲ ಸಿಗ್ತಾ ಇರ್ತವೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿ ಕೂಡ ಸ್ವಲ್ಪ ಹತ್ತಬೇಕಾಗತ್ತೆ ಮೇಲೆ ಧನುಷ್ಕೋಟಿಗೆ ಹೋಗಬೇಕು ಅಂತಂದರೆ. ಇಲ್ಲಿ ರಾಮ ಬಾಣ ಬಿಟ್ಟು ನೀರಿಗೆ ಏನಂತಾರೆ, ನೀರು ಬಂದಿರೋದು ಅಂತಾರಲ್ಲ, ಬಾಣ ಬಿಟ್ಟಿರೋದು ಆ ಜಾಗ ಇದು. ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ಈ ಥರ ಮಾಡಿದ್ದಾರೆ ಹತ್ತೋದಕ್ಕೆಲ್ಲ ಪಾತ್. ಇಲ್ಲೂ ಸ್ವಲ್ಪ ಹತ್ತಬೇಕಾಗತ್ತೆ.
ಇಲ್ಲಿ ಮೇಲೆಯಿಂದ ನಿಂತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುತ್ತಾನು ಅದು ಸ್ವಲ್ಪ ಈ ಏನು ವೆದರ್ ಕೂಡ ತುಂಬ ಪ್ಲೆಸೆಂಟಾಗಿತ್ತಲ್ಲ, ಬಿಸಿಲಿರಲಿಲ್ಲ, ತುಂಬ ಮೋಡ ಮೋಡ ಥರ ಇತ್ತು. ಹಾಗಾಗಿ ನಿಜವಾಗ್ಲೂ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಮೇಲಿಂದ ನಿಂತು ನೋಡೋವಾಗ ಒಂಥರ ಖುಷಿ ಆಗೋದು. ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದು ಕೂಡ ಪ್ಲೇಸು. ಇಲ್ಲೂ ಕೂಡ ನೋಡಿ ಈ ಥರ ಇಳಿದು ಒಳಗಡೆ ಹೋಗ್ಬೇಕಾಗತ್ತೆ. ಧನುಷ್ಕೋಡಿ ಅಂದರೆ ರಾಮ ಬಾಣ ಬಿಟ್ಟಿರೋದು ಅಂತ ಹೇಳ್ತಾರೆ ಆ ಜಾಗಕ್ಕೆ. ಇನ್ನು ಧನುಷ್ಕೋಟಿನೂ ಮುಗಿಸ್ಕೊಂಡು ನಾವಿಲ್ಲಿ ರಾಯ್ ಗೋಪುರ ಹತ್ರ ಬರ್ತಾ ಇರೋದು. ಇದನ್ನೆಲ್ಲ ನಾವು ಸುಮಾರು ಫಿಲಿಮ್ಸ್ಗಳಲ್ಲಿ ನೋಡಿರ್ತೀವಿ, ಕನ್ನಡ, ತೆಲುಗು, ತಮಿಳು ಎಲ್ಲ ಕಡೆ ಎಲ್ಲ ಲ್ಯಾಂಗ್ವೇಜಲ್ಲೂ, ಹಿಂದಿಲಿ ಕೂಡ ಎಲ್ಲ ಲ್ಯಾಂಗ್ವೇಜಲ್ಲೂ ಮೂವೀಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸುಮಾರು ಮೂವೀಸಲ್ಲಿ ಈ ಜಾಗನ ನೋಡಿರ್ತೀವಿ. ಲಾಸ್ಟ್ ಟೈಮ್ ನಾನು ಹೇಳ್ದೆ ಅಲ್ಲ, ಒಂದು 15 ವರ್ಷದ ಹಿಂದೆ ಬಂದಾಗ, ಆವಾಗ ನಾವು ಈ ಜಾಗಕ್ಕೆ ಬರಲೇ ಇಲ್ಲ. ಅದು ಯಾಕೋ ಗೊತ್ತಿಲ್ಲ, ನಮ್ಮ ಮಾವ ಈ ಜಾಗಕ್ಕೆ ಕರ್ಕೊಂಡೇ ಬರಲಿಲ್ಲ. ಧನುಷ್ಕೋಟಿನೂ ಮತ್ತು ಇದು ಎರಡೂ ನಾನು ನೋಡೇ ಇರಲಿಲ್ಲ. ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವು ಅಕ್ಕ ತಂಗಿ ಹೊಂಡ ಬರ್ತೀವಿ ಅಲ್ಲ, ಅಕ್ಕ ತಂಗಿ ಹೊಂಡ ಬಂದಾಗ ಸ್ವಲ್ಪ ಮೇಲೆ ತಲೆ ಎತ್ತಿ ನೋಡಿದ್ರೆ ಹಿಂದೆ ಕಾಣಿಸ್ತಾ ಇರುತ್ತೆ. ನಾವು ಅದು ಯಾಕೋ ಗೊತ್ತಿಲ್ಲ, ಅವತ್ತು ನಮ್ಮ ಮಾವ ಕರ್ಕೊಂಡೇ ಬರಲಿಲ್ಲ ಇಲ್ಲಿಗೆ. ಹಾಗಾಗಿ ಇದು ನಾನು ನೋಡೇ ಇರಲಿಲ್ಲ. ಧನುಷ್ಕೋಟಿನೂ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಕೂಡ ಅಷ್ಟೇ, ರಾಯ್ ಗೋಪುರನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಕೂಡ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದನ್ನು ಏನಕ್ಕೆ ರಾಯ್ ಗೋಪುರ ಅಂತ ಮಾಡಿದ್ದಾರೆ ಅಂದರೆ, ಇದು ಅರ್ಧಂಬರ್ಧ ಕೆಲಸ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ಇದು ಒಂದು ಮೇಯ್ನ್ ಗೋಪುರ ಮಾಡೋದಕ್ಕೆ ಇದ್ದರು. ಗೋಪುರ ಯಾಕೆ ಅಂತಂದರೆ, ಈಗ ದೇವಸ್ಥಾನಗಳಿಗೆ ನಾವು ಹೋಗಬೇಕು ಅಂದರೆ ಒಂದು ಎಂಟ್ರಿ ಇರುತ್ತೆ ಅಲ್ವಾ ನಮಗೆ, ಆ ಎಂಟ್ರಿ ಮಾಡೋದಕ್ಕೆ ಇದು ರಾಯ್ ಗೋಪುರ ಮಾಡಿರೋದು. ಅಂದರೆ ರಾಯ್ ಗೋಪುರ ಎಂಟ್ರಿ ಆಗಿ ಹೋಗಿದ ತಕ್ಷಣ ಫಸ್ಟು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದನ್ನ ದಾಟಿ ಮುಂದಕ್ಕೆ ಹೋದ್ಮೇಲೆ ಬೆಟ್ಟಕ್ಕೆ ಹೋಗೋ ದೇವಸ್ಥಾನ ಸಿಗೋದು. ಆ ಥರ ಒಂದು ಎಂಟ್ರಿ ಪಾಯಿಂಟ್ ಮಾಡಿದ್ದು ಇದನ್ನು. ಹಾಗಾಗಿ ಇದನ್ನು ರಾಯ್ ಗೋಪುರ ಕಟ್ಟಿದ್ರು. ಆದರೆ ಇದನ್ನು ಅರ್ಧಕ್ಕೆ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ, ಪೂರ್ತಿ ಕೆಲಸ ಮಾಡೇ ಇಲ್ಲ ಅದನ್ನು. ಯಾಕೆ ಏನೋ ಗೊತ್ತಿಲ್ಲ ವಿಷಯ. ಆದರೆ ಅಲ್ಲಿ ಬರೆದಿದ್ರು ಡೀಟೇಲ್ಸ್ ಆಗಿ, ನಾನು ಅದನ್ನೆಲ್ಲ ಏನು ನೋಡೋಕ್ಕೆ ಹೋಗಲಿಲ್ಲ. ಇದು ಮೇಲ್ಗಡೆ ಹತ್ಕೊಂಡು ಹೋಗೋದು, ರಾಯ್ ಗೋಪುರ ಮೇಲೆ ಹೋಗೋದಕ್ಕೆ. ಮೇಲೆ ಕೂಡ ಹೋಗ್ಬಿಟ್ಟು ನೋಡ್ಬೋದು. ಏನು ಇಲ್ಲ ಅಲ್ಲಿ, ಎಲ್ಲ ಬಂಡೆಗಳು ಅರ್ಧಂಬರ್ಧ ಕೆಲಸಕ್ಕೆ ಮಾಡಿ ಬಿಟ್ಟಿರೋದು. ಆದರೆ ಇಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನ ಅದು ಲೆಂತ್ ಪೂರ್ತಿ ಒಂದೇ ಬಂಡೆ, ಅರ್ಧರ್ಧ ಬಂಡೆ ಜಾಯಿಂಟಿಂಗು ಅಲ್ಲ, ಒಂದೇ ಬಂಡೆ ನಿಲ್ಲಿಸಿರೋದು. ಆ ಥರ 4 ಕಂಬಗಳೂ. ಅವಾಗೆಲ್ಲ ಹೆಂಗೆ ಯಾವ ಥರ ಇದನ್ನೆಲ್ಲ ಎತ್ತಿ ನಿಲ್ಲಿಸೋದಕ್ಕೆ ಇನ್ನು ಎಷ್ಟು ಶಕ್ತಿಶಾಲಿ ಆಗಿದ್ರು ಜನಗಳು, ಹೆಂಗೆಲ್ಲ ಅಂತ ಅನಿಸುತ್ತೆ. ಎಷ್ಟೆಷ್ಟು ದಪ್ಪ ಇದ್ದಾವೆ ನೋಡಿ ಆ ಕಂಬಗಳು 4 ಕೂಡ. ಯಾವ ಥರ ಅವನ್ನೆಲ್ಲ ಎತ್ತಿ ನಿಲ್ಲಿಸಿರ್ಬೋದು. ಈ ದಪ್ಪ ಕಲ್ಲುಗಳನ್ನೆಲ್ಲ ಅದು ಹೆಂಗೆ ಮೇಲೆ ತಂದಿರ್ಬೋದು. ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ. ಇಲ್ಲಿ ನಿಂತು ನೋಡಿದ್ರೆ ಆ ದೇವಸ್ಥಾನ ಕಾಣುತ್ತೆ, ಮೇಲ್ಗಡೆ ಬೆಟ್ಟದ ದೇವಸ್ಥಾನ ಕಾಣಿಸುತ್ತೆ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ಸಖತ್ತಾಗಿದೆ ಮೇಲ್ಗಡೆ ನಿಂತು ನೋಡೋದಕ್ಕೆ. ಮೂವಿಗಳಲ್ಲೆಲ್ಲ ನೋಡ್ತಾ ಇದ್ವಿ, ಇದು ಯಾವಾಗ ನಾನು ಹೋಗಿ ನೋಡ್ತೀನಿ ಇಲ್ಲಿ ಅಂತ ಅನ್ನಿಸ್ತಾ ಇತ್ತು. ಕೊನೆಗೂ ಬಂದು ನೋಡಿದ್ದೀನಿ. ನಿಜವಾಗ್ಲೂ ಚೆಂದ ಅಂತ ಅನಿಸುತ್ತೆ ಇವನ್ನೆಲ್ಲ ನೋಡೋದಕ್ಕೆ. ಚೆನ್ನಾಗಿತ್ತು ಇದು ಕೂಡ. ಅದು ಸಂಜೆ ಬೇರೆ ಆಗ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ
ಇನ್ನು ಇಲ್ಲೂ ಎಲ್ಲ ನೋಡಿಕೊಂಡು ಇನ್ನು ಕೊನೆಗೆ ಹೋಗಿದ್ದು ನಾವು ದೇವಸ್ಥಾನಕ್ಕೆ, ಅಂದರೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ಮಧ್ಯಾಹ್ನ 1 ಗಂಟೆಗೆ ಬಾಗಿಲು ಹಾಕಿದ್ರೆ ಮತ್ತೆ 4 ಗಂಟೆಗೆ ಓಪನ್ ಮಾಡ್ತಾರೆ. ನಾವು ಬಂದಾಗ ಯಾರು ಜನನೇ ಇರಲಿಲ್ಲ, ಹಾಗಾಗಿ ದೇವ್ರನ್ನಂತೂ ಕಣ್ಣು ತುಂಬ ನೋಡ್ಕೊಂಡ್ವಿ. ದೇವ್ರನ್ನೆಲ್ಲ ವೀಡಿಯೋ ಫೋಟೋ ಎಲ್ಲ ನಾನು ಮಾಡ್ಕೊಡ್ಲಿಲ್ಲ, ಎಲ್ಲೂ ಕೂಡ ನಾನು ಮಾಡಲಿಲ್ಲ. ಇದು ಆಚೆ, ದೇವಸ್ಥಾನದ ಆಚೆ ಇದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ. ಆದರೆ ಇಲ್ಲಿರೋ ಕಂಬಗಳಿದಾವೆಲ್ಲ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ. ಒಂದೊಂದನ್ನು ಕೂಡ ಎಷ್ಟು ಡೀಟೇಲಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಒಂದೊಂದು ಕಂಬನೂ ಒಂದೊಂದು ವೆರೈಟಿ ಆಗಿದೆ, ಒಂದು ಕೂಡ ಒಂದರಂತೆ ಹಚ್ಚೋಡ್ದಂಗೆ ಮಾಡಿಲ್ಲ. ಎಲ್ಲನೂ ಕೂಡ ಡಿಫ್ರೆಂಟಾಗೇ ಇದೆ. ಒಂದೊಂದು ಕಂಬದ ಡಿಸೈನು ಕೂಡ ಸಕ್ಕತ್ತಾಗಿದ್ದಾವೆ. ಒಂದೊಂದು ಡಿಸೈನು ಕೂಡ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನೋಡೋದಕ್ಕೆ ಒಂದೊಂದನ್ನು ಡಿಟೇಲಾಗಿ ನೋಡ್ತೀವಿ ಅಂತಂದರೆ ಒಂದು ದಿನ ಎಲ್ಲ ನೋಡಬೇಕು ಆ ಥರ ಅನಿಸುತ್ತೆ ಕಂಬಗಳನ್ನ. ಅಷ್ಟು ಚೆನ್ನಾಗಿದ್ದಾವೆ ಒಂದೊಂದು ಕೂಡ. ನಾನು ಹಾಗೆ ನೋಡ್ತಾ ಇದ್ದೆ ಎಲ್ಲನೂ ಕೂಡ. ಸ್ವಲ್ಪ ಹಾಗೆ ವಿಡಿಯೋನು ಕೂಡ ಮಾಡಿಕೊಂಡೆ. ಒಂದೊಂದೇ ಕಂಬದ್ದು ಕೂಡ ಸಣ್ಣ ಸಣ್ಣ ಡೀಟೇಲ್ಸಾಗಿ ಎಷ್ಟು ಕೆತ್ತನೆ ಮಾಡಿದ್ದಾರೆ ಅಂದರೆ, ಎಷ್ಟು ನೀಟಾಗಿ ಒಂದು ಹಗ್ಗದ ಡಿಸೈನ್ ಆಗಲಿ ಏನನ ಆಗಲಿ ಒಂದೊಂದು ಕೂಡ ಅಷ್ಟು ಕ್ಲೀನಾಗಿ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನೋಡೋದಕ್ಕೆ ಸಕ್ಕತ್ತಾಗಿ ಅನಿಸುತ್ತೆ. ಒಂದೊಂದು ಹೋಲು ಕೂಡ ನೀಟಾಗಿ ಕಾಣೋ ಥರ ಮಾಡಿದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು ಈ ಕಂಬಗಳು ಮಾತ್ರ ಒಂದೊಂದೂ ಕೂಡ. ನಾನು ಅದಕ್ಕೆ ತುಂಬ ಹೊತ್ತು ನೋಡ್ಕೊಂಡು ನಿಂತಿದ್ದೆ ಇದನ್ನೇ. ಒಂದೊಂದೂ ನೋಡೋದಕ್ಕೆ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲದೂ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ. ಯಾರಾದರೂ ಮೇಲ್ಕೋಟೆಗೆ ಹೋಗಿರೋರು ಕಮೆಂಟ್ ಮಾಡಿ ಹೇಳಿ, ಮೇಲ್ಕೋಟೆ ಹೆಂಗೆ ಇದೆ, ಹೆಂಗೆ ಅನಿಸಿದೆ ನಿಮಗೆ ಅಂತ. ನನಗಂತೂ ಸಖತ್ತು ಇಷ್ಟ ಆಯಿತು. ಯಾಕಂದರೆ ನಾನು ಆವಾಗ ಬಂದಾಗ ಇಷ್ಟೆಲ್ಲ ನೋಡಿದ್ದೆ, ನಂಗೆ ನಿಜವಾಗ್ಲೂ ನೆನಪಿಲ್ಲ. ದೇವಸ್ಥಾನ ನೋಡಿದ್ದೆ ನನಗೆ ನೆನಪಿಲ್ಲ. ಈ ಸಲ ಬಂದಾಗಲೇ ನಾನು ಸ್ವಲ್ಪ ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ನೋಡಿದ್ದು ದೇವಸ್ಥಾನನ. ನಂಗೆ ಸಖತ್ತು ಇಷ್ಟ ಆಯಿತು ದೇವಸ್ಥಾನ. ಹಾಗಾಗಿ ನೀಟಾಗಿ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ದೇವಸ್ಥಾನದ್ದು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಇನ್ನು ಇಲ್ಲೆಲ್ಲ ದೇವಸ್ಥಾನ ಸುತ್ತಕೊಂಡಾದ್ಮೇಲೆ ಇನ್ನು ಒಂದೇ ಒಂದು ಪ್ಲೇಸ್ ಇದೆ. ನಾನು ಮೇಲಿಂದ ಕಲ್ಯಾಣಿ ಒಂದು ತೋರಿಸಿದ್ದೆ ಅಲ್ಲ ನಿಮಗೆ, ಸುಮಾರು ಫೋಟೋಶೂಟ್ಗಳು, ಸುಮಾರು ಮೂವಿಗಳು, ಸಾಂಗ್ಗಳೆಲ್ಲ ತೆಗೆದಿದ್ದಾರೆ. ಗಾಳಿಪಟದು ಸಾಂಗ್ ಎಲ್ಲ ತೆಗೆದಿದ್ದಾರೆ ಅಲ್ಲಿ ನೋಡಿ. ಕಲ್ಯಾಣಿ ಅದೊಂದು ಲಾಸ್ಟ್ ಬ್ಯಾಲೆನ್ಸ್ ಇದ್ದಿದ್ದು, ಅದೊಂದನ್ನು ನೋಡಬೇಕಿತ್ತು. ಇದನ್ನೆಲ್ಲ ಡೀಟೇಲಾಗಿ ನೋಡಿಕೊಂಡು ಕೊನೆಗೆ ಹೋಗಿದ್ದು ಅಲ್ಲಿಗೇನೆ. ಬೆಳಗ್ಗೆ ಬೇಗ ಬಿಟ್ಟರೆ ಸಂಜೆ ಅಷ್ಟರಲ್ಲಿ ಒಂದು 4 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡೇ ಬಿಡ್ಬೋದು ಅಂತ ಅನಿಸುತ್ತೆ. 4 ರಿಂದ 5 ಗಂಟೆ ಒಳಗಡೆ ಬೇಗನೆ ಆಗೋಗ್ಬಿಡುತ್ತೆ. ಎಲ್ಲರೂ ಕೂಡ ತುಂಬ ಏನು ಟೈಮ್ ತಗೊಳ್ಳಲ್ಲ. ಜನ ಯಾರು ಇಲ್ಲ ಅಂದರೆ, ನಾವು ಜನ ಇಲ್ಲದೆ ಇರೋ ಟೈಮಲ್ಲಿ ಹೋದ್ವಿ ಅಂದರೆ ಬೇಗ ನೋಡ್ಕೊಂಬಂದ್ಬಿಡ್ಬೋದು. ನೋಡಿ ಇದೇ ಕಲ್ಯಾಣಿ. ಸುಮಾರು ಫಿಲಿಮ್ಸು, ಸೀರಿಯಲ್ಸು, ಸಾಂಗ್ಸು, ಫೋಟೋಶೂಟ್ಗಳು. ನಾವು ಹೋದಾಗಲೂ ಯಾರೋ 2 ಜೋಡಿಗಳು ಫೋಟೋಶೂಟ್ಗಳನ್ನ ಮಾಡಿಸ್ಕೊತಾನೆ ಇದ್ದರು. ಸುಮಾರು ಫೋಟೋಶೂಟ್ ನಡೀತಾ ಇರ್ತದೆ. ಫೋಟೋಶೂಟ್ಗಳಿಗೇನೋ 4,000ನೋ 5,000ನೋ ದುಡ್ಡು ತಗೊತಾರೆ. ಇಲ್ಲಿ ಪೂರ್ತಿ ಎಲ್ಲಿ ಬೇಕಾದರೂ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ 5,000ನೇ ಎಷ್ಟೋ ದುಡ್ಡು ತಗೊತಾರೆ ಇಲ್ಲಿನ ಟ್ರಸ್ಟವರು. ಆ ದುಡ್ಡು ಕಟ್ಬಿಟ್ಟು ನಾವು ಫೋಟೋಶೂಟ್ ಮಾಡಿಸ್ಕೊಬೇಕಾಗತ್ತೆ. ಕ್ಯಾಮ್ರಾ ತಂದು ಮಾಡ್ತೀವಿ ಅನ್ನೋದಾದರೆ. ಇನ್ನು ನಾವೇ ಫೋನ್ಗಳಲ್ಲಿ ಮಾಡ್ಕೊತೀವಿ ಅಂತಂದರೆ ಅವಕ್ಕೆಲ್ಲ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಮಾಡ್ಕೊಬೋದು. ನೋಡಿ ಈ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ಅಲ್ಲಿರೋ ಆ ಮಂಟಪನೇ ಇಲ್ಲಿಗೊಂದು ಲುಕ್ ಕೊಡೋದು. ಸುಮಾರು ಸಾಂಗ್ಗಳೆಲ್ಲ ನೋಡಿರ್ತೀರ ಫಿಲಿಮ್ಸಲ್ಲಿ, ಸಕ್ಕತ್ತಾಗಿದೆ ಅಲ್ಲ. ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಾವು ಹೊರಟಿದ್ದು ಅಷ್ಟೇ. ಇಲ್ಲಿನ ಮೇಲ್ಕೋಟೆದು ಇನ್ನೇನು ಇಲ್ಲ ಇಲ್ಲಿ ನೋಡೋದಕ್ಕೆ. ಇನ್ನೇನಾದರೂ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಿಮಗೆ ಹೇಳಿ ಕಮೆಂಟಲ್ಲಿ. ನೋಡಿ ಇಲ್ಲಿಂದ ನಿಂತು ನೋಡಿದ್ರೆ ಮೇಲೆ ಬೆಟ್ಟದ ದೇವಸ್ಥಾನ ಕಾಣುತ್ತೆ. ನೋಡೋದಕ್ಕೆ ಒಂದು ಚಂದ ಅನಿಸುತ್ತೆ. ಇದನ್ನು ಫಿಲಿಮ್ಸಲ್ಲೆಲ್ಲನೂ ಡ್ರೋನ್ ಶೂಟ್ ತೆಗೆದು ತೋರಿಸಿರ್ತಾರಲ್ಲ, ಆವಾಗ ನೋಡೋದಕ್ಕೆ ಸಕ್ಕದಾಗಿ ಕಾಣಿಸುತ್ತೆ ದೇವಸ್ಥಾನ ಎಲ್ಲನೂ. ದೇವಸ್ಥಾನ ಆಗಲಿ ಕಲ್ಯಾಣಿ ಆಗಲಿ ಡ್ರೋನ್ ಶೂಟಲ್ಲಿ ನೋಡೋದಕ್ಕೆ ಈ ಥರ ನೋಡೋದಕ್ಕೆ ಹಿಂಗೆ ಕಾಣುತ್ತೆ. ನೋಡಿ ಆ ಮಂಟಪ, ಅಲ್ಲಿ ಯಾರ್ದೋ ಫೋಟೋಶೂಟ್ಗಳು ಬೇರೆ ಮಾಡಿಸ್ಕೊತಾ ಇದ್ರು ಇವತ್ತು. ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದಿದ್ದಾಯಿತು. ಇನ್ನು ಇದನ್ನೆಲ್ಲ ನೋಡ್ಕೊಂಡ್ಮೇಲೆ ಹೊರಟ್ವಿ ಅಷ್ಟೇ ಮನೆಗೆ ನಾವು. ಸಂಜೆ ಸೂರ್ಯ ಮುಳುಗ್ತಾ ಇರೋವಾಗ ಮೇಲೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದನ್ನೊಂಚೂರು ಝೂಮ್ ಮಾಡಿ ತೋರಿಸಿದ್ದೀನಿ ಅಷ್ಟೇನೆ. ಇನ್ನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಈ ವ್ಲಾಗು. ಮೇಲ್ಕೋಟೆಗೆ ಹೋದರೆ ಇಷ್ಟು ಪ್ಲೇಸಸ್ನ ನೋಡ್ಕೊಂಡು ಬರ್ಬೋದು. ಇಷ್ಟೇ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಮೇಲ್ಕೋಟೆ ಹೇಗಿತ್ತು, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು
ಮಿಸ್ ಮಾಡಬೇಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.